ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು KCT ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು ವೆರಿ 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 ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಸತತವಾಗಿ ಸ್ಟೂಡೆಂಟ್ಸ್ ತುಂಬಾನೇ ಕಾಯ್ತಾ ಇದ್ರು ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ, ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ, ಸತತವಾಗಿ ಕ್ವಶನ್ಸ್ ನ ಕೇಳ್ತೀನಿ ಇದ್ರು. ಫೈನಲ್ ನಿಮಗೆ KE ಕಡೆಯಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದೇನಂತ ಹೇಳ್ತೀನಿ ನಿಮ್ಗೆ. ಆಪ್ಷನ್ ಎಂಟ್ರಿ ಲಿಂಕ್ ರಿಲೇಟೆಡ್ ಇದೆ, ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ನಾನು KE ವೆಬ್ಸೈಟ್ ಅಲ್ಲೇ ಕೂತಿದ್ದೀನಿ. ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೋಡಿ, ನಿಮ್ಗೆ ಕಾಣಿಸ್ತಿದೆಯಲ್ಲ ಈ ಒಂದು KE ವೆಬ್ಸೈಟ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ. ತುಂಬಾನೇ ಸಾಕಷ್ಟು ಅಪ್ಡೇಟ್ಸ್ ಮತ್ತೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇನ್ಮೇಲಿಂದ ನಿಮಗೆ ಇಲ್ಲಿಂದ ನಿಮಗೆ ಅಪ್ಡೇಟ್ಸ್ ಏನೇನು ಮಾಡಬೇಕು, ಆಪ್ಷನ್ ಯಾವ ತರ ಮಾಡಬೇಕು, ಪ್ರತಿಯೊಂದು ವಿಡಿಯೋಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಸತತವಾಗಿ KCT ಮತ್ತೆ KCT ಸ್ಟೂಡೆಂಟ್ಸ್ ನೀಟ್ ಇನ್ನೋರು ಎಕ್ಸಾಮ್ ಬರೀತಾರೆ 21ಗೆ. KCT ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಆಗ್ಬಿಡ್ತಾರೆ. ಸಾಕಷ್ಟು ದಿನದಿಂದ ಮನೇಲಿ ಕೂತಿದೀವಿ, ಯಾವಾಗ ನಮ್ದು ಅಂತ ಕೇಳ್ತಿದ್ದಾರೆ. ಇನ್ನು ಸ್ವಲ್ಪ ಜನ ಸ್ಟೂಡೆಂಟ್ಸ್ ವೆರಿಫಿಕೇಶನ್ಸ್ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ವೆರಿಫಿಕೇಶನ್ಸ್ಗೆ ನಿಮಗೆ 19 ಒಳಗೆ ಅಂದ್ರೆ 19 ಲಾಸ್ಟ್ ಡೇಟ್ ಇದೆ ಅಂತ ಹೇಳಿದ್ದಾರೆ. ಅದರೊಳಗಡೆ ನಿಮ್ಮ ವೆರಿಫಿಕೇಶನ್ಸ್ ಡೌನ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ಸ್ ಅಂದ್ರೆ ಆಗೋಯ್ತು. ಅದು ನೆಕ್ಸ್ಟ್ ಈಗ ಕೇಳ್ತಿರೋಂಥ ಕ್ವಶನ್ಸ್, ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ, ಎಲ್ಲಿ ಸಿಗುತ್ತೆ, ಯಾವಾಗ ಬಿಡ್ತಾರೆ ಅಂತ ಕೇಳ್ತಾರೆ. ನೋಡಿ, ಆಪ್ಷನ್ ಎಂಟ್ರಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಮತ್ತೆ ಲಿಂಕ್ ಆಲ್ರೆಡಿ KE ಕಡೆಯಿಂದ ಬಂದಿದೆ, ಬಟ್ ನಿಮಗೆ ಪಬ್ಲಿಕ್ ಆಗಿಲ್ಲ. ಇದೆ ನೋಡಿ, ನಾನು ಲಿಂಕ್ ಎಲ್ಲಿ ಸಿಗುತ್ತೆ, ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದೆ ಅಂತ ಕ್ವಶನ್ಸ್ ಕೇಳ್ತಿದ್ರೆ. ಹೌದು, ಲಿಂಕ್ ಬಿಟ್ಟಿದ್ರೆ ನಿಮಗೆ ಸಿಗಲ್ಲ. ಇವಾಗ ನಾನು KE ವೆಬ್ಸೈಟ್ ಅಲ್ಲೇ ಇದ್ದೀನಿ, ನಿಮಗೆ ಕಾಣಿಸ್ತೀನಿ ನೋಡಿ. ಬೇಕಾದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ತೀನಿ, UGCET 2026 ಮೇಲೆ ಕೂಡ ಕ್ಲಿಕ್ ಮಾಡ್ತೀನಿ. ನಿಮಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋದಿಲ್ಲ, ಓಕೆನಾ. ಬಟ್ ಲಿಂಕ್ ಸಿಗ್ಬೇಕಂದ್ರೆ ಏನ್ ಮಾಡಬೇಕು, ಎಲ್ಲಿ ಅಂತ ಹೇಳಿದ್ರೆ, ನಾನು ಲಿಂಕ್ ಬಿಟ್ಟ ತಕ್ಷಣ, ಪಬ್ಲಿಕ್ ಆದ ತಕ್ಷಣ, ಈಗ ಲಿಂಕ್ ಅಲ್ಲಿ ನಿಮಗೆ KE ಕಡೆಯಿಂದನೇ ಬಂದಿದೆ ಲಿಂಕು, ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ಕ್ವಶನ್ಸ್ ಕೇಳ್ತೀರಾ, ಓಕೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನೀವು ಆಪ್ಷನ್ ಎಂಟ್ರಿ ಮಾಡಕ್ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಪಬ್ಲಿಕ್ ಆಗಬೇಕು. ನಿಮ್ಗೆ ಇದೇ ಒಂದು KE ವೆಬ್ಸೈಟ್ ಅಲ್ಲೇ ಬರಬೇಕು ನಿಮಗೆ, ಓಕೆನಾ. ಓಕೆ, ಬಿಟ್ಟ ತಕ್ಷಣ ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ನಮ್ಮ ಒಂದು ಈ ವಾಟ್ಸ್ಆಪ್ ಗ್ರೂಪ್ ಇಲ್ಲಿ ಯಾರು ಜಾಯ್ನ್ ಆಗಿ ಜಾಯ್ನ್ ಆದ್ರೆ ಪಟ್ಟಂದ್ರೆ ನಿಮಗೆ ಆಪ್ಷನ್ ಲಿಂಕ್ ಸಿಗುತ್ತೆ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಏನಿಲ್ಲ, ಹೋದ ವರ್ಷ ತರನೇ ಇದೆ, ಸೇಮ್ ಆಸ್ ಇಟ್ ಈಸ್. ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಯಾವ ತರ ಇದೆ ನಾನು ಜಸ್ಟ್ ನೋಡಿದಾಗ ಏನಿಲ್ಲ, ನಾನು ಜಸ್ಟ್ ನೋಡ್ಕೊಂಡು ಓಕೆ ಯಾವ ತರ ಅನ್ನೋದಿದೆ ಅಂದ್ರೆ ಸೇಮ್ ಯಾವಾಗ ನೀವು KCT ಅಪ್ಲಿಕೇಶನ್ ನಂಬರ್ ಅಂತ ಇರ್ತದೆ ಅದನ್ನೇ ಅಪ್ಲೈ ಮಾಡಬೇಕು. ಜಸ್ಟ್ ಒಂದು OTP ಬರುತ್ತೆ, OTP ಆದ ತಕ್ಷಣ ವೆರಿಫೈ ಮಾಡ್ಕೊಂಡು ಜಸ್ಟ್ ಒಂದ್ಸರಿ ಫೇಸ್ ಲಾಗಿಂಗ್ ಕೊಡಬೇಕು. ಫೇಸ್ ಲಾಗಿಂಗ್ಗೋಸ್ಕರ ಅಂದ್ರೆ ಸ್ವಲ್ಪ ಜನ ಫೋಟೋಸ್ ಯೂಸ್ ಮಾಡಿದ್ರು, ಇಲ್ಲ ಲೈವ್ ಅಲ್ಲಿ ಫೇಸ್ ನ ಕ್ಯಾಪ್ಚರ್ ಮಾಡುತ್ತೆ. ಕ್ಯಾಪ್ಚರ್ ಆದ ತಕ್ಷಣ ಒಂದು ಆಪ್ಷನ್ ಎಂಟ್ರಿ ಇದು ಏನಿರುತ್ತೆ ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಎಲ್ಲ ಕಾಲೇಜ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಳ್ತೀನಿ. ನೋಡಿ, ಆಪ್ಷನ್ ಎಂಟ್ರಿ ಲಾಗಿನ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಇನ್ನೂ ಗೊತ್ತಿಲ್ಲ ನಮ್ಗೆ ಆಪ್ಷನ್ ಎಂಟ್ರಿ ಅಂದ್ರೆ, ಯಾಕಂದ್ರೆ ತುಂಬಾನೇ ವೆರಿ ಇಂಪಾರ್ಟೆಂಟ್ ಆದ್ರೆ ಇನ್ಫಾರ್ಮೇಶನ್ಸ್. ಯಾಕಂದ್ರೆ ಆಪ್ಷನ್ ಎಂಟ್ರಿ ಮಾಡೋದು ನಿಮ್ಗೆ ಏನಾದ್ರು ಗೊತ್ತಿರಲಿಲ್ಲ ಅಂದ್ರೆ ನೀವು ಕಂಪ್ಲೀಟ್ ಫೇಲ್ಯೂರ್, ಓಕೆನಾ. ನೀವು ಏನಕ್ಕೆ PUC ನೀವು ಎಷ್ಟೇ ಪರ್ಸೆಂಟೇಜ್ ತೆಗ್ದಿರಿ, ಮತ್ತೆ ನೀವು CET ಒಳ್ಳೆ ರ್ಯಾಂಕ್ ತೆಗ್ದಿರಿ, ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಂದಿರಲಿಲ್ಲ ಅಂದ್ರೆ ಕಂಪ್ಲೀಟ್ ಜೀರೋ. ನೀವು ಕಂಪ್ಲೀಟ್ ಏನ್ ಹೇಳ್ತಾರ ಕೌನ್ಸಿಲಿಂಗ್ ಹೋಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಆಪ್ಷನ್ ಎಂಟ್ರಿ ವಿಡಿಯೋಸ್ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಪ್ಷನ್ ಎಂಟ್ರಿ ವಿಡಿಯೋ ಅಂತ ಹಾಕಿ, ನಾನು ಅಟ್ ಪ್ರೆಸೆಂಟ್ ಬೇಕಾದ್ರೆ ನಿಮಗೆ ಪ್ರೀವಿಯಸ್ ಇಯರ್ ವಿಡಿಯೋ ಹಾಕ್ತೀನಿ. ಬಿಟ್ಟ ತಕ್ಷಣ ಪಬ್ಲಿಕ್ ಆದ ತಕ್ಷಣ ಕೂಡ ನಾನು ನಿಮಗೆ ವಿಡಿಯೋ ಮಾಡಲಿ ಲೈವ್ ಅಲ್ಲೇ ತಿಳಿಸ್ಕೊಡ್ತೀನಿ, ಓಕೆನಾ. ಓಕೆ, ಎನಿವೇ ಈ ವಿಡಿಯೋ ಇಂಪಾರ್ಟೆಂಟ್ ಅನ್ಸುತ್ತೆ, ಯಾಕಂದ್ರೆ ನಿಮಗೆ KCT ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರು ಕೂಡ ಇನ್ಫಾರ್ಮೇಶನ್ಸ್ ತಿಳಿಲಿ. ಇನ್ನು ಈ ತರದ ಇನ್ಫಾರ್ಮೇಶನ್ಸ್ ಬಿಟ್ಟ ತಕ್ಷಣ ನೋಡಿ, ಈ ತರ ನೋಡಿ ಅಟ್ ಪ್ರೆಸೆಂಟ್ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಓಕೆನಾ. ಇದಕ್ಕೋಸ್ಕರ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳಿಬಿಟ್ಟು ಅವ್ರಿಗೂ ಶೇರ್ ಮಾಡಿಸಿ. ಈ ಚಾನಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಎಲ್ಲ ವಿಡಿಯೋಸ್ ಬರುತ್ತೆ ಅಂತ ಹೇಳ್ತಾ, ಸೆಕೆಂಡ್ ಗಾಸ್ ನೆಕ್ಸ್ಟ್ ಮುಂದಿನ ನೋಡೋದಲ್ಲಿ ಟೇಕ್ ಕೇರ್ ಗಾಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.